ನಮಸ್ಕಾರ. ನೋಡಿ, ಎಕ್ಸಾಮ್ಸ್ನಲ್ಲಿ ಫೇಲೇ ಆಗಲ್ಲ. ಈ ಒಂದು ದೇವಸ್ಥಾನಕ್ಕೆ ಹೋದರೆ ಮಕ್ಕಳು ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಏಕಾಗ್ರತೆ ಹೆಚ್ಚುತ್ತೆ, ಕಾನ್ಸಂಟ್ರೇಷನ್ ಪವರ್ ಹೆಚ್ಚುತ್ತೆ, ಮೆಮೊರಿ ಪವರ್ ಹೆಚ್ಚುತ್ತೆ, ಮತ್ತು ಎಕ್ಸಾಮ್ಸ್ನಲ್ಲಿ ಫೇಲೇ ಆಗಲ್ಲ. ಯಾವುದೇ ಎಕ್ಸಾಮ್ ಇರಬಹುದು, ಯಾವುದೇ ಎಕ್ಸಾಮ್ಸ್, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀರಿ, ಫಸ್ಟ್ ಸ್ಟ್ಯಾಂಡರ್ಡಿಂದ PUC ಆದರೂ ಅಷ್ಟೇ, ಯಾವುದೇ ಅಂಡರ್ ಗ್ರಾಜ್ಯುಯೇಟ್ UG ಆದರೂ ಅಷ್ಟೇ, ಯಾವುದೇ ಪೋಸ್ಟ್ ಗ್ರಾಜ್ಯುಯೇಟ್ PG ಆದರೂ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ಸ್ನಲ್ಲಿ ಉತ್ತಮ ಅಂಕಗಳು ಪಡಿಬೇಕು ಅಂದರೆ, ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತಂದರೆ, ಎಕ್ಸಾಮ್ಸ್ನಲ್ಲಿ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ನು ರ್ಯಾಂಕ್ ಬರಬೇಕು ಅಂತಂದರೆ ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋಗು ಬನ್ನಿ. ಈಗ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮ್ಸ್ ಹತ್ರ ಬಂದಾಗ ನೀವು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಎಕ್ಸಾಮ್ಸ್ನಲ್ಲಿ ಫೇಲ್ ಆಗಲ್ಲ. ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಅಂದುಕೊಂಡಂಥ ಮಾರ್ಕ್ಸು, ಅಂದುಕೊಂಡಂಥ ಪರ್ಸೆಂಟೇಜು ಖಂಡಿತವಾಗ್ಲೂ ಬಂದೇ ಬರುತ್ತೆ. ವರ್ಷಕ್ಕೆ ಒಂದು ಬಾರಿ ಆದರೂ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ದೇವಸ್ಥಾನ ಬಂದು ಮೊದಲೇದು ಶೃಂಗೇರಿ ಶಾರದಾಂಬಾ ದೇವಸ್ಥಾನ, ಶೃಂಗೇರಿ. ಎರಡನೇದು ಬಂದು ಬೆಂಗಳೂರು ಮೆಜೆಸ್ಟಿಕ್ನಲ್ಲೇ ಬರುತ್ತೆ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರನೇ ಬರುತ್ತೆ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ. ಇನ್ನು ಮೂರನೇದು ಮೈಸೂರಿನಲ್ಲೇ ಬರುತ್ತೆ, ಮೈಸೂರು ಸಿಟಿ ಒಳಗಡೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ. ಇನ್ನು ನಾಲ್ಕನೇದು ಅಂಜನಾದ್ರಿ ಬೆಟ್ಟ. ನೋಡಿ, ಆಂಜನೇಯ ಸ್ವಾಮಿ ಜನ್ಮಸ್ಥಳ. ಆಂಜನೇಯ ಸ್ವಾಮಿಗೆ ಹೋದ್ರೂ ಅಷ್ಟೇ ತುಂಬ ಪವರ್ಫುಲ್ ಕ್ಷೇತ್ರ ಇದು. ಈ ಒಂದು ದೇವಸ್ಥಾನಗಳಿಗೆ ಮಕ್ಕಳು ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಬಾರಿ ಆದರೂ ಹೋದರೆ ಎಕ್ಸಾಮ್ಸ್ನಲ್ಲಿ ಫೇಲೇ ಆಗಲ್ಲ. ಎಕ್ಸಾಮ್ಸ್ನಲ್ಲಿ ಅಂದುಕೊಂಡ ಮಾರ್ಕ್ಸ್ಗಳು ಬರುತ್ತೆ, ಅಂದುಕೊಂಡ ಪರ್ಸೆಂಟೇಜ್ಗಳು ಬರುತ್ತೆ. ಯಾವುದೇ UG PG ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಆಗಲಿ, ಯಾವುದೇ ಎಕ್ಸಾಮ್ಸ್ಗಳಾಗಿರಲಿ, ಚಿಕ್ಕ ಮಕ್ಕಳನ್ನಾಗಿರ್ರಿ ದೊಡ್ಡ ಮಕ್ಕಳನ್ನಾಗಿರ್ರಿ, ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ವರ್ಷದಲ್ಲಿ ಒಂದು ಬಾರಿ ಆದರೂ. ಇಲ್ಲಪ್ಪ ಅಂದರೆ ಮೇಧಾ ಸೂಕ್ತಂ ಅಥವಾ ಸರಸ್ವತಿ ಸೂಕ್ತಂ ಪಠಣೆ ಮಾಡಿ ಪ್ರತಿದಿನ. ಈ ವಿದ್ಯಾಭ್ಯಾಸ ಚೆನ್ನಾಗಿ ಏಕಾಗ್ರತೆ ಬರಲಿಕ್ಕೆ ಗಣೇಶ ರುದ್ರಾಕ್ಷಿ ಅಂತ ಬರುತ್ತೆ. ರುದ್ರಾಕ್ಷಿ ಒಳಗಡೆ ಸೊಂಡ್ಲು ಟೈಪ್ ಇರುತ್ತೆ. ಈ ಥರ ರುದ್ರಾಕ್ಷಿ ಒಳಗಡೆ ಈ ಥರ ಸೊಂಡ್ಲು ಟೈಪ್ ಇರುತ್ತೆ. ಇದನ್ನು ಗಣೇಶ ರುದ್ರಾಕ್ಷಿ, ನೇಪಾಳ್ ಗಣೇಶ ರುದ್ರಾಕ್ಷಿ ಕೊರಳಿಗೆ ಧಾರಣೆ ಮಾಡಿಕೊಳ್ಳಿ. ಬೆಳ್ಳಿ ಚೈನಲ್ಲನ್ನು ಮಾಡಿಸ್ಕೊಳ್ಳಿ, ಪೆಂಡೆಂಟ್ ಮಾಡಿಕೊಂಡು ಗೋಲ್ಡ್ ಚೈನಲ್ಲನ್ನು ಮಾಡ್ಕೊಳ್ಳಿ. ಕಾಶಿದಾರ, ಶಿವದಾರ, ಕಪ್ಪದಾರ, ಉಡ್ದಾರ ಯಾವುದರಲ್ಲನ್ನು ಹಾಕ್ಕೊಳ್ಳಿ. ಈ ಒಂದು ರಿಲೇಟೆಡ್ಸ್ ಎಕ್ಸಾಮ್ಸ್ನಲ್ಲಿ ಫೇಲ್ ಆಗಬಾರ್ದಪ್ಪ, ಅಂದುಕೊಂಡ ಮಾರ್ಕ್ಸ್ ಬರಬೇಕಪ್ಪ ಅಂತಂದರೆ ಈ ಒಂದು ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಮತ್ತು ನೀವು ಸ್ಕೂಲಲ್ಲಿ ಕಾಲೇಜ್ನಲ್ಲಿ ಮಾಡಿರೋ ಪಾಠಗಳನ್ನ ಸರಿಯಾಗಿ ಕೂತ್ಕೊಂಡು ಮನೆಯಲ್ಲಿ ಓದಬೇಕು. ಕಷ್ಟಪಟ್ಟು ಓದಿದಾಗ ಇನ್ನೂ ಹೆಚ್ಚಿನ ಪರ್ಸೆಂಟೇಜ್ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.